ನಮಸ್ತೆ. ನಾವೀಗ ನರಹರಿ ಬೆಟ್ಟದ ಸದಾಶಿವ ದೇವಸ್ಥಾನದಲ್ಲಿದ್ದೀನಿ. ಇದು ನರರಾದ ಪಂಚಪಾಂಡವರು ಮತ್ತು ಶ್ರೀಕೃಷ್ಣ ಪರಮಾತ್ಮ ಇಬ್ಬರು ಸೇರಿ ನಿರ್ಮಿಸಿದಂತಹ ದೇವಸ್ಥಾನವಾಗಿದೆ. ಈ ಕ್ಷೇತ್ರವು ಮಹಾಭಾರತ ಯುದ್ಧದ ನಂತರ ಪಾಪ ವಿಮೋಚನೆ ಮಾಡುವುದಕ್ಕಾಗಿ ನರರಾದ ಪಂಚಪಾಂಡವರು ಹರಿಯಾದ ಶ್ರೀಕೃಷ್ಣನು ಸಂದರ್ಶಿಸುತ್ತಾ ಈ ಪರ್ವತಕ್ಕೆ ಬಂದು ಕೃಷ್ಣನು ಚಕ್ರವನ್ನು ಬಂಡೆಯಲ್ಲಿ ಇಟ್ಟು ತನ್ನ ಆಯುಧಗಳಾದ ಶಂಖುಚಕ್ರ, ಗದಾ, ಪದ್ಮ ಎಂಬ 4 ತೀರ್ಥಗಳ ಕೆರೆಗಳನ್ನು ನಿರ್ಮಿಸಿ ಪಾಂಡವರು ಕೆರೆಯಲ್ಲಿ ತೀರ್ಥಸ್ಥಾನಗೈದು ಶಿಲೆಗಳಿಂದ ಶಿವಲಿಂಗ ಪ್ರತಿಷ್ಠಾಪಿಸಿ ಕೃಷ್ಣನಿಗೂ ಸದಾಶಿವನಿಗೂ ಪೂಜೆಗೈದರು. ಅಂದಿನಿಂದ ನರಹರಿ ಪರ್ವತ ನರಹರಿ ಸದಾಶಿವ ಎಂಬ ನಾಮಾಂಕಿತವನ್ನು ಪಡೆಯಿತು. ಇದು ಮಂಗಳೂರು ಹತ್ರ BC ರೋಡ್ ಹತ್ರ ಬರುತ್ತೆ ನೋಡಿ. ಈ ನೀರು ಗದಾ ತೀರ್ಥ ಅಂತ, ಸದಾ ನೀರಿರುತ್ತೆ ನೋಡಿ. ಪ್ರಕೃತಿಯ ಮನಮೋಹಕ ದೃಶ್ಯ. ಇದು ಬಂದು ಶಂಖತೀರ್ಥ ಅಂತ. ನೋಡಿ, ಇಲ್ಲಿ ಬೆಟ್ಟದ ಮೇಲಿರೋ ಶಂಖತೀರ್ಥ, ಚಕ್ರತೀರ್ಥ ಎಲ್ಲ ಸದಾ ನೀರಿರುತ್ತೆ. ಮನಮೋಹಕ ಗಿರಿ ವೀಕ್ಷಣೆ. ವಾವ್, ಸೂಪರ್! ನೀವು ಇಲ್ಲಿ ನಿಂತ್ಕೊಳ್ಳೋಕ್ಕೆ ಆಗಲ್ಲ, ಗಾಳಿನೇ ನಿಮ್ಮನ್ನ